ವೈಭವವನ್ನು ಕಾಣಬೇಕು ಅಂತೇಳಿ ಬಯಸುವಾದರೆ ಬೇರೆ ದಾರಿಲ್ಲ, ಕೊಪ್ಪಳಕ್ಕೆ ಬರಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂಥ ಭಾಗ್ಯವಂತ ಪರಮ ಪೂಜ್ಯ ಶ್ರೀಗಳು ನವೀಕರಿಸುವಾಗ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ದರೆ ಸಾಕು, ಅದು ಬದುಕಿನ ಸಾರ್ಥಕತೆ ಲಕ್ಷಣ. ಇಷ್ಟ ನೆನಪಿಡ್ರಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ಟರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನೆ. ಕೊನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದು ಒಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣಾರ್ಥಿಗಳು. ಮಾರೋತ್ಸವದ ನಂತರ ಕೈಲಾಸ ಮಂಟಪದಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಆ ಗುಡ್ಡದ ಮೇಲೆ ಒಂದೇ ಒಂದು ಚೇರನ್ನು ಭಕ್ತರಿಗೆ ಹಾಕಿಲ್ಲ, ಆದರೆ ಆ ಗುಡ್ಡದ ತುಂಬೆಲ್ಲ ಕುಳಿತಿರುವಂತಹ ಜನರ ಸಂಖ್ಯೆಯನ್ನು ಎಣಿಸಿದರೆ 70,000ಕ್ಕಿಂತ ಮಿಗಿಲಾಗಿ ಕೈಲಾಸ ಮಂಟಪದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಜನ ಸಾಕ್ಷಿಯಾಗಿರ್ತಾರೆ ಅನ್ನುವಂಥದ್ದನ್ನು ನಾವು ಕಾಣಬಹುದು, ನೋಡಬಹುದು. ಆ ಒಂದು ದೃಷ್ಟಿಯಲ್ಲಿ ಈ ಗವಿಮಠ ವರ್ಷದಿಂದ ವರ್ಷಕ್ಕೆ ಜನರನ್ನು ಕನ್ನಡಿಗೆ ಸೆಳೀತಾ ಇರ್ತಕ್ಕಂಥದ್ದನ್ನು ಈ ಉತ್ತರ ಕರ್ನಾಟಕದ ಸಿದ್ಧಗಂಗೆ ಅನ್ನುವಂಥ ಮಾತಿಗೆ ಅನರ್ಥಕವಾಗಿ ಸಾರ್ಥಕವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗವಿಮಠದ ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆ ಲಕ್ಷಣ. ಇಷ್ಟ ನೆನಪಿಡ್ರಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ಟರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನ. ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದು ಒಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟಿದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣಾರ್ಥಿಗಳು. ಹುಬ್ಬಳ್ಳಿಯ ಡಾಕ್ಟರ್ ಗುರುಸಿದ್ಧ ರಾಜವೇಂದ್ರ ಮಹಾಸ್ವಾಮಿಗಳವರು 3,000 ಮಠ ಮಹಾಸಂಸ್ಥಾನ ಹುಬ್ಬಳ್ಳಿಯವರು ಈಗಾಗಲೇ ಆಗಮಿಸಿದ್ದಾರೆ. ಕಾಗಿನೆಲೆಯ ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗಿ ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಲ್ಲಿ ತಮಗೆಲ್ಲ ಶರಣಾರ್ಥಿಗಳು.
ಈ ಭಾರತೋತ್ಸವದ ನಂತರ ಕೈಲಾಸ ಮಂಟಪದಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಆ ಗುಡ್ಡದ ಮೇಲೆ ಒಂದೇ ಒಂದು ಚೇರನ್ನ ಭಕ್ತರಿಗೆ ಹಾಕಿಲ್ಲ, ಆದರೆ ಆ ಗುಡ್ಡದ ತುಂಬೆಲ್ಲ ಕುಳಿತಿರುವಂತಹ ಜನರ ಸಂಖ್ಯೆಯನ್ನು ಎಣಿಸಿದ್ರೆ 70,000ಕ್ಕಿಂತ ಮಿಗಿಲಾಗಿ ಕೈಲಾಸ ಮಂಟಪದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಜನ ಸಾಕ್ಷಿಯಾಗಿರ್ತಾರೆ ಅನ್ನುವಂಥದ್ದನ್ನ ನಾವು ಕಾಣಬಹುದು, ನೋಡಬಹುದು. ಆ ಒಂದು ದೃಷ್ಟಿಯಲ್ಲಿ ಈ ಗವಿಮಠ ವರ್ಷದಿಂದ ವರ್ಷಕ್ಕೆ ಜನರನ್ನ ಕನ್ನಡಿಗೆ ಸೆಳೀತಾ ಇರ್ತಕ್ಕಂಥದ್ದನ್ನ ಈ ಉತ್ತರ ಕರ್ನಾಟಕದ ಸಿದ್ಧಗಂಗೆ ಅನ್ನುವಂಥ ಮಾತಿಗೆ ಅನರ್ಥಕವಾಗಿ ಸಾರ್ಥಕವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗವಿಮಠದವರ ಯಾರು ನಿಮ್ಮ ಅಣ್ಣಗ ಅಂಥ ಒಂದು ಭಕ್ತಿಯ ಇತಿಹಾಸವಿದೆ. ಈ ಭಕ್ತಿಯ ಇತಿಹಾಸವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬೆಂಗಾಲದ ವಿವೇಚಕರು ಮೇಘಾಲಯ ರಾಜ್ಯಪಾಲರಾಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಅವರು ಈ ಅರ್ಥಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಪಾರಂಪರಿಕ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ 12 ಗಂಟೆಗೆ ಸಮಿತಿಯನ್ನು ಕಳಿಸಿದಂತ ಗವಿಸಿದ್ದೇಶ್ವರ ಕರ್ನಾಟಕದಲ್ಲಿ ಭಕ್ತಿಪೂರ್ವಕವಾಗಿ ಮನೆಯನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಜಿಲ್ಲೆ ಸಂಸ್ಥೆಯನ್ನು ಕಲಿಸಿದಂತ ಕನಕಪೀಠದಿಂದ ಪೀಠಾಧೀಶ್ವರಂತ ಧರ್ಮಪ್ರತಿನಿಧಿ ಒಂದು ಮಹೋತ್ಸವದ ಅಭಿಯಾನದಲ್ಲಿ ಭಕ್ತಿಪೂರ್ವಕವಾಗಿ ಮನೆಯನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಹಲವು ಕರ್ನಾಟಕದ ಪದಾಧಿಕಾರಿಗಳ ಭಕ್ತಿಪೂರ್ವಕವಾಗಿ ಮನೆಯನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂಥ ಎಲ್ಲ ಬೀದಿಮಂಡಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತ ಮಹಾತ್ಮರು ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಯಾವುದೋ ಒಂದು ಧರ್ಮದ ಕಣ್ಣಿನಂತೆ ನಾನು ಭಾವಿಸ್ತೇನೆ. ಈ ಭಾಗ್ಯವನ್ನು ಹೇಳ್ತೇನೆ. ಹೀಗಾಗಿ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಒಂದು ಮಾತ್ರ ಮಾಡ್ಕೊಳ್ತೇನೆ. ಈ ನಾಡಿನ ಜನತೆ ದಸರಾ ನೋಡಬೇಕು, ವೈಭವ ನೋಡಬೇಕಾದ್ರೆ ಮೈಸೂರಿನಲ್ಲಿ ಒಂದು ಜಾತ್ರಾ ಮಹೋತ್ಸವದ ವೈಭವ ಕಾಣಬೇಕಾದ್ರೆ ದೇವಾಲಯ ಕೊಪ್ಪಳಿಸಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ಬಹಳ
ಎಲ್ಲ ಪ್ರಚಾರಗಳನ್ನು ಎಲ್ಲ ವಿಷಯಗಳು ಸೇರಿದೆ. ಇದರ ವಿಶೇಷವೆಂದರೆ ಬೇರೆ ಬೇರೆ ಜಾತಿಗಳಲ್ಲಿ ದೊಡ್ಡ ದೊಡ್ಡ ಮತ್ತು ಇನ್ನೂರು ತಲೆಯ ವಿಷಯವಾಗಿ ಗೌರವಾನ್ವಿತ ರಾಜಕಾರಣಿ ಭಾರತೋತ್ಸವಕ್ಕೆ ಪೂಜ್ಯರ ಆಗಮಿಸಿರುವುದನ್ನು ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಾಪೂಜ್ಯರು ಭಾರತೋತ್ಸವಕ್ಕೆ ಪೂಜೆ ಸಲ್ಲಿಸಿ ಆಗಮಿಸಿದ ಕೂಡಲೇ ಈ ಭಾರತೋತ್ಸವಕ್ಕೆ ಚಾಲನೆ ಗೌರವಾನ್ವಿತ ರಾಜಕಾರಣಿ ನೀಡಿದ್ದಾರೆ. ಎಂದು ಕಾಯ್ತಾ ಇದ್ದಾರೆ. ಇಲ್ಲಿ ಅನೇಕ ಲಕ್ಷ ಭಕ್ತರು ಇಲ್ಲಿ ಹಳ್ಳಿಗಳಿಂದ ಊರುಗಳಿಂದ ನಗರಗಳಿಂದ ಎಲ್ಲೆಲ್ಲಿಯೂ ಸಹಿತ ಗುಡ್ಡದ ಮೇಲಿಂದ ಬೆಳ್ಳಿ ಕಟ್ಟಡದ ಮೇಲಿಂದ ನೀರಿನ ಟ್ಯಾಂಕ್ಗಳ ಮೇಲೆ ಪ್ರತಿಯೊಂದು ಮೂಲೆಯಲ್ಲಿ ಭಕ್ತರು ಸೇರಿರುವುದನ್ನು ನೋಡಿದರೆ ಇದು ಗವಿಸಿದ್ದೇಶ್ವರನ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ನೆರೆದಿರುವಂತಹ ಜನರಲ್ಲಿ ಮಕ್ಕಳು ಯಾರಾದರೂ ಅವ್ರಿಗೆ ಯಾರಾದರೂ ಮಾಡಿ ಇವತ್ತಿನ ಭಾರತೋತ್ಸವಕ್ಕೆ ಚಾಲನೆ ನೀಡತಕ್ಕಂಥ ಮಾನ್ಯ ಮೇಘಾಲಯದ ಗೌರವಾನ್ವಿತ ರಾಜಕಾರಣಿ ಶ್ರೀ ವಿಜಯಶಂಕರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮನೆಯನ್ನು ಬಿಟ್ಟು ಬರೋ ಕಾರಣ ಗವಿಸಿದ್ದೇಶ ಕುಟುಂಬದ ತಾಯಿ ಹೊರಟೆಯಲ್ಲ ಗವಿಸಿದ್ದೇಶ ನಮ್ಮ ಮನೆಯಲ್ಲಿ ಬಿಟ್ಟು ಅಂತ ಹೇಳಿದಾಗ ನಾನು ಎಲ್ಲಿ ಹೋಗೋದಿಲ್ಲ ನಾನು ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ತನ್ನ ಜಡೆಯನ್ನು ಕಿತ್ತು ಕೊಟ್ಟು ಬರ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಜಡೆಯ ಪೂಜೆ ಆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಜಾತ್ರೆಯ ಕಾರ್ಯಕ್ರಮಗಳನ್ನು ಪ್ರಾರಂಭವಾಗ್ತಕ್ಕಂಥದ್ದು ಆ ಜಡೆಗಳ ಮನೆಯಿಂದ ಪಲ್ಲಕ್ಕಿ ಹೊರಡುವುದರ ಮೂಲಕ ಜಾತ್ರಾ ಕಾರ್ಯಕ್ರಮಗಳು ಮತ್ತೆ ಪ್ರಾರಂಭವಾಗ್ತವೆ. ಹೀಗೆ ಅನೇಕ ಒಂದು ಸವಾಲುಗಳನ್ನು ಗವಿಸಿದ್ದೇಶ್ವರ ಮುಂದೆ ಮಾಡ್ತಾನೆ. ಗವಿಮಠ 64 ಶಾಖಾ ಮಠಗಳನ್ನು ಹೊಂದಿರತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಗುಡಿಯಾದಲ್ಲಿ ಗೋಡೂರು, ಮಕರಬಿ, ನಾಗ, ಹರಪನಹಳ್ಳಿ, ದೇವಮಂಗನಹಳ್ಳಿ, ಕಾಟಿಮಂಗನಹಳ್ಳಿ, ಪಂಚಗಾಳು, ಕೊಳಚಿ, ಹೊಸಪೇಟೆ, ಕಮಲಾಪುರ, ಸ್ವಂತ, ಮೋಡಿಗೇರಿ, ಇಟಗಿ, ಬಾಲ್ವೇರಿ, ನಗರ್ನೂರು, ಹೀಗೆ ಬಳ್ಳಾರಿ, ಕೊಪ್ಪಳ ಒಟ್ಟಾರೆ 64 ಶಾಖಾ ಮಠಗಳನ್ನು ಹೊಂದಿ ನಾಡಿನ ಪ್ರಚೋದ್ಧಾರದ ಕಾಲದಲ್ಲಿ ಶ್ರೀಮಠ ಪಡೆಯುತ್ತದೆ. ನಾವು ಇಲ್ಲಿ 2009ರಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಿದಂಥ ಯೋಗ ಗುರು
ಒಂದು ಶಾಲೆಗಳಲ್ಲಿ ಪಾರದರ್ಶಕತೆ ಸತ್ಯವನ್ನು ಕಂಡುಕೊಂಡು ಹೇಳಿದಂಥ ಮಾತನ್ನು ನಾನು ಹರಿದ್ವಾರ ಕಾರ್ಯಕ್ರಮವಾಗಿ 3 ಶಿಬಿರಗಳನ್ನು ಮಾಡಿದ್ದೇವೆ. ಶ್ರೀ ಗವಿಸಿದ್ಧರ ಜಾತ್ರಾ ಮಹೋತ್ಸವವನ್ನು ತಪ್ಪಿಕೊಂಡ ಮೇಲೆ ಕೊಪ್ಪಳದಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳ ಆಗಿನವರೆಗೂ 18 ಲಕ್ಷ ರೊಟ್ಟಿಗಳು, ಜೋಳದ ರೊಟ್ಟಿಗಳು ಮಹಾದಾಸೋಹಕ್ಕೆ ಅರ್ಪಿತವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಂದಿನವರೆಗೆ 25 ಕ್ವಿಂಟಲ್ ಬೂಂದಿ, 175 ಕ್ವಿಂಟಲ್ ಮೈಸೂರು ಪಾಕ, 62 ಕ್ವಿಂಟಲ್ ಶೇಂಗಾ ಹೋಳಿಗೆ, ಮಾದಲಿ ದಾಖಲೆ ಅನ್ನುವಂಥ ರೀತಿಯಲ್ಲಿ 467 ಕ್ವಿಂಟಲ್ ಮಾದಲಿ ಇವತ್ತು ಮಹಾದಾಸೋಹಕ್ಕೆ ಅರ್ಪಿತವಾಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ವಿವಿಧ ರೀತಿಯ ಪ್ರಸಾದ ಮಹಾದಾಸೋಹಕ್ಕೆ, ಭಕ್ತರ ದಾಸೋಹಕ್ಕೆ, ಪ್ರಸಾದಕ್ಕೆ ಸಿದ್ಧಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 15 ದಿನಗಳ ಕಾಲ ಮಹಾದಾಸೋಹ ಸಾಂಗವಾಗಿ ನೆರವೇರಲಿಕ್ಕೆ ಇಲ್ಲಿ ಭಕ್ತರು ಇಂಥದೇ ಸೇವೆ ಅಂತಲ್ಲ, ತಮ್ಮ ಸೇವೆಯನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.